ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವೆರಿ ಸ್ಮಾರ್ಟ್ ಪೊಲಿಟಿಷಿಯನ್. ತಾವು ಗಮನಿಸ್ತಾ ಇರಬೇಕು, ಡೇ ಒನ್ನಿಂದ ಹೌದು ಅವರು ಮುಖ್ಯಮಂತ್ರಿ ಆದ ಮೊದಲ ದಿನದಿಂದ ಹಿಡಿದು ಇದುವರೆಗೆ ಅವರು ತಮ್ಮ ವೈರಿಗಳನ್ನು, ತಮ್ಮ ರಾಜಕೀಯ ವೈರಿಗಳ ಹೆಗಲ ಮೇಲೆ ಕೈ ಹಾಕೋದ್ರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಅವರು ಉತ್ತರ ಕರ್ನಾಟಕದ ಪ್ರವಾಸ ಹೊರಟರು. ಆ ಟೈಮಲ್ಲಿ ಏನು ಮಾಡಿದ್ರು, ಅಲ್ಲಿನ ಎಮ್.ಎಲ್.ಎಗಳನ್ನ, BJP ಎಮ್.ಎಲ್.ಎಗಳನ್ನ, JDS ಎಮ್.ಎಲ್.ಎಗಳನ್ನ ಕೂರಿಸ್ಕೊಂಡು ಪ್ರೋಗ್ರೆಸ್ ರಿವ್ಯೂ ಮೀಟಿಂಗನ್ನು ಮಾಡಿದ್ರು. ಅದೊಂದು ಪಾಸಿಟಿವ್ ನಡೆ, ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದ್ವಿ, ತುಂಬ ಒಳ್ಳೇದು. ನೆಗೆಟಿವ್ ಏನು ಮಾತಾಡಿದ್ರು ಅಂದ್ರೆ ಇವರು ಇಂಡೈರೆಕ್ಟ್ ಆಗಿ ಕ್ಯಾಚ್ ಆಗ್ತಾ ಇದ್ದಾರೆ ಎಮ್.ಎಲ್.ಎಗಳನ್ನ ಮಾತಾಡಿದ್ರು. ದಟ್ ಈಸ್ ಡಿಫ್ರೆಂಟ್. ತನ್ನ ರಾಜಕೀಯ ವಿರೋಧಿಗಳನ್ನ, ರಾಜಕೀಯ ವೈರಿಗಳನ್ನ ಅಥವಾ ಎದುರು ಪಕ್ಷದ ಸದಸ್ಯರನ್ನ ಎದುರುಗಡೆ ಕೂರಿಸ್ಕೊಳ್ಳುವ ಒಂದು ಏನೋ ಒಂದು 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 ತಾಳ್ಮೆ ಅಥವಾ ಒಂದು 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 ಏನೋ ಭಾವನೆ ಅವರಲ್ಲಿದೆ. ನೆಕ್ಸ್ಟ್ ಈಗ ಡೆಲ್ಲಿಗೆ ನೋಡಿದ್ರಲ್ಲ, ದೆಹಲಿಲಿ ಪ್ರಹ್ಲಾದ್ ಜೋಶಿ ಅವರು ಬಂದು ಅಪ್ರಿಷಿಯೇಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ. ಇಲ್ಲ, ಅವರು ಪರ್ಸ್ನಲ್ ಆಗಿ ನಾನು ಫೋನ್ ಮಾಡಿ ಕರೆದ್ರು. ಪರ್ಸ್ನಲ್ ಆಗಿ ಫೋನ್ ಮಾಡಿ ಕರೆದ್ರೆ ಯಾರು ಬೇಡ ಅಂತ ಹೇಳಲ್ಲ. ಹೌದು, ರಾಜಕೀಯ ಬೇರೆ, ಸಂಬಂಧ ಬೇರೆ. ಮುಖ್ಯಮಂತ್ರಿಗಳು ಸಂಬಂಧಕ್ಕೆ ತುಡಿತಾ ಇದ್ದಾರೆ. ನೀವೆಲ್ಲ ವಿಚಾರಗಳಲ್ಲೂ ತೆಗೆದು ನೋಡಿ, ಸಂಬಂಧಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಹೆಚ್ಚು. ಅದಕ್ಕೆ ಶೋಭಾ ಕರಂದ್ಲಾಜೆ ಅವ್ರು ಬಂದು ಕೂತ್ರು, ಎಲ್ಲ ಅಲ್ಲಿನ BJP ಎಲ್ಲ ಸಂಸದರುಗಳು ಬಂದರು, ಸಚಿವರುಗಳು ಬಂದು ಕೂತ್ರು. ಅದೊಂಥರ ಹಬ್ಬದ ಥರ ಇತ್ತು. ಹೌದು, ತುಂಬ ಪಾಸಿಟಿವ್ ನಡೆ. ಅದೇ ಭಾಗ, ಯಾಕೆಂದರೆ ಮುಖ್ಯಮಂತ್ರಿ ತಾವೇ ಫೋನ್ ಮಾಡಿ, ಇಲ್ಲ ನೀವು ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಕರೆದಾಗ ಯಾರಿಗೂ ಮನಸ್ಸು ಬೇಡ ಅಂತ ಅನ್ಸಲ್ಲ. ಅದೇ ರೀತಿಯಾಗಿ ಹೇಳಕ್ ಬರಲ್ಲ, ಇದೊಂದು ಮಾಸ್ಟರ್ ಸ್ಟ್ರಾಟಜಿ ಆದರೂ ಆಗ್ಬೋದು ಇವ್ರದ್ದು. ಅವ್ರನ್ನ ಕರೆದು ಅವರೇನಾದ್ರು ಬಂದು, ಯಾಕೆಂದ್ರೆ ಇವ್ರದ್ದು ಹೆಂಗೆ ಲೆಕ್ಕಾಚಾರ ಇದೆಯೋ ತಮಿಳ್ನಾಡಲ್ಲಿ ವಿಜಯ್ದು ಅದೇ ಥರ ಲೆಕ್ಕಾಚಾರಗಳಿರುತ್ತೆ. ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಬರೋದ್ರಲ್ಲಿ, ಅವ್ರನ್ನ ಕರ್ಸೋದ್ರಲ್ಲಿ ಇವ್ರು ಸಕ್ಸಸ್ ಆದರೆ, ಇನ್ ಕೇಸ್ KRSಗೂ ಕರ್ಕೊಂಡೋಗಿ ಒಂದು ವಿಸಿಟ್ ಮಾಡಿಸಿ ಒಂದು ಮೀಟಿಂಗ್ ಮಾಡಿ ಜೊತೆಲಿ ಹೋಗೋಣ, ವಿಶ್ವಾಸದಲ್ಲಿ ಹೋಗೋಣ ಅನ್ನೋ ಥರ ಏನಾರ ಇವ್ರು ಮಾತಾಡಿದ್ರೆ ಅದು ಒಂದು ಇವ್ರದ್ದು ಮೈಲ್ ಸ್ಟೋನೇ ಆಗುತ್ತೆ. ಹೌದು, ಹಾಗಾದ್ರೆ ಬಟ್ ಪಾಲಿಟಿಕ್ಸ್ ಇದರಿಂದ ಇರೋದ್ರಿಂದ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಡೌಟ್ ಇದೆ.